ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಮಲ್ಲಪ್ಪನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದ ದಲಿತ ಪರ ಸಂಘಟನೆಗಳ ಮುಖಂಡರುಗಳನ್ನು ಮನವೊಲಿಸುವಲ್ಲಿ ಸಫಲರಾದ ಡಿವೈಎಸ್ಪಿ ಎನ್ ಕುಮಾರ್ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕರಾದ ರಘುಪತಿ. E5 ನ್ಯೂಸ್ಗೆ ಸ್ವಾಗತ. ಪತ್ರಕರ್ತರ ಜೊತೆ ಡಿವೈಎಸ್ಪಿ ಕುಮಾರ್ ಮಾತನಾಡಿ, ಮುಂದಿನ 3 ದಿನಗಳ ಒಳಗಾಗಿ ನಗರ ಠಾಣೆಯ ಪಿಎಸ್ಐ ಮಲ್ಲಪ್ಪನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದರು. ದಲಿತ ಮುಖಂಡ ಕೆಎನ್ ನಾಗೇಶ್ ಮಾತನಾಡಿ, ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳು 2-3 ದಿನದ ಒಳಗಾಗಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಈ ದಿನದ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ ಎಂದರು. ಭೀಮ್ ಆರ್ಮಿಯ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಡಿಕೆ ಹೊಸೂರು ಪ್ರಸನ್ನ ಮಾತನಾಡಿ, ಡಿವೈಎಸ್ಪಿ ಕುಮಾರ್ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕರಾದ ರಘುಪತಿ ಅವರ ಮನವಿಯ ಮೇರೆಗೆ ಈ ದಿನ ನಡೆಸಲು ಉದ್ದೇಶಿಸಿದ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೂರದಹಳ್ಳಿ ಶಿವಶಂಕರ್ ಕುಂಟೆ, ಟಿಎಪಿಸಿಎಂಎಸ್ನ ನಿರ್ದೇಶಕರಾದ ಕೆಆರ್ ರವಿಕುಮಾರ್, ಮಾಜಿ ಪುರಸಭಾ ಸದಸ್ಯರಾದ ಪರಶುರಾಮ್, ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಹೊಸೂರು ಪ್ರಸನ್ನ, ಉಪಾಧ್ಯಕ್ಷರಾದ ನಾಗಸಮುದ್ರ ಬಾಲು, ಜಿಕೆ ಮಂಜುನಾಥ್, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಕೆಎನ್ ನಾಗೇಶ್, ಬಿಎಸ್ಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಜಿ ಸೋಮಶೇಖರ್, ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಕುರುವಂಕ ಮಂಜು, ಮಾದಿಹಳ್ಳಿ ಮಂಜು, ದಲಿತ ಮುಖಂಡರಾದ ಕೆವಿ ಸತೀಶ್, ಲಕ್ಷ್ಮಣ್, ರಮೇಶ್, ಹರಿಪ್ರಸಾದ್, ಗೋವಿಂದಸ್ವಾಮಿ, ಸ್ವಾಗತಹಳ್ಳಿ ಮನೋಹರ್, ನವಿಲೆ ಹೊಸೂರು ಸಂತೋಷ್ ಸೇರಿದಂತೆ ಇತರರು ಹಾಜರಿದ್ದರು. ಸುಮಾರು ಎಫ್ಐಆರ್ ಆಗೋದನ್ನು ಬೇಡ ಅಂತೇಳಿ ನಾವೇ ಯಾರ್ಯಾರು ಅಂತ ಪ್ರತಿಯೊಂದನ್ನು ನೀವು ಹಿಂಗೆ ಬಿಸಾಡಿದ್ರೆ ನಿಮ್ಮ ಹೊಂದಾಣಿಕೆ ಚೆನ್ನಾಗಿರ್ಬೇಕಂದ್ರೆ ಪ್ರತಿಯೊಂದಕ್ಕೂ ನೀವು ನಮ್ಮ ಮೇಲೆ ನಾವು ಮಾಡಲಿಲ್ಲ ಅಂತ ನಾವು ನಿಮ್ಮ ಮೇಲೆ ನೀವು ಸಹಕಾರ ಮಾಡಲಿಲ್ಲ ಅಂತಂದ್ರೆ ಹಿಂಗಾಗುತ್ತೆ. ನಾವು ಕೆಲವೊಂದು ಕೇಸ್ಗಳಲ್ಲಿ ಕೇಸ್ ಆಗದಂಗೆ ನಾವುಗಳು ಕೂಡ ಹೌದು ಅದು ಒಂದು ಹೊಂದಾಣಿಕೆ ಮಾಡಬಹುದು. ಹೌದು, ನಿನ್ನೆವರೆಗೂ 11 ದಿನ ಆಯಿತು ಸರ್. ನೀವು ಠಾಣೆಯ ಮುಖ್ಯ ಅಧಿಕಾರಿ, ನಾವು ಠಾಣಾಧಿಕಾರಿ ಆಯಿತು. ಅವ್ರು ಯಾಕೆ ಕೂತಿದ್ರು ಅವತ್ತು ನಾವು ಊಟ ಹೋದ ನೀವು ಬಂದ ಟೈಮಲ್ಲಿ ಅದು ಆಗಲಿಲ್ಲ. ಅಷ್ಟು ದಿನದಿಂದ ಎಷ್ಟು ದಿನವರೆಗೂ ನೀವು ಒಂದು ಮಾತು ಕರೆದು ಯಾರು ಬಂದಿದ್ರು ಅವತ್ತು ಲೀಡರ್ಸ್ಗಳು ಮಾತಾಡೋಣ ಏನಾಗಿದೆ ಅನ್ನೋ ಕೇಳೋದೇ ಬರಲಿಲ್ಲ. ಅದನ್ನು ನೀವೇ ಮಾಡ್ಬೋದಿತ್ತಲ್ಲ. ಈಗ ನೀವು ಹೇಳ್ತಾ ಇದ್ರೆ ಆಯಿತು, ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿದ್ರಲ್ಲ, ನೀವೇ ಬಂದು ನನಗೆ ಕೊಟ್ಟಿದ್ರಿ, ಏನಾಯ್ತು ಇದ್ರ ಬಗ್ಗೆ, ಏನು ಮಾಡಿದ್ರಿ ಅಂತ ನೀವು ಕೇಳಿದ್ರಿ, ಏನೋ ತಪ್ಪಾಗ್ತಿತ್ತಾ? ನಾವು ಕೇಳಿಲ್ಲ, ಆಯ್ತು ಬಿಡಿ, ನೀವು ಕೇಳಿದ್ರೆ ಏನೋ ತಪ್ಪಾಗ್ತಿಲ್ಲ. ಮಾಹಿತಿ ಬಗ್ಗೆನೇ ನಾನು ಕೇಳಿಕೊಂಡು ನಾನು ಅವತ್ತು ಕರೆದೆ, ನಾವು ಬರೋದಿಲ್ಲ ರೀ, ನನ್ನ ಮಾತಾಡಿದ್ರಿ.